ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಟೋಲ್ ಪ್ಲಾಜಾನಲ್ಲಿ ಹೋಗುವಾಗ ಅಲ್ಲಿನ ಸ್ಕ್ಯಾನರ್ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಸ್ಕ್ಯಾನ್ ಮಾಡದಿದ್ರೆ ಟೋಲ್ ಪ್ಲಾಜಾದವ್ರು ನಿಮ್ಗೆ ಹೇಳೋ ವಿಚಾರ ಏನು ಅಂತಂದ್ರೆ, ಸರ್ ನಿಮ್ಮ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಆಗ್ತಾ ಇಲ್ಲ, ದುಡ್ಡು ಕಟ್ಬಿಡಿ ಅಂತ. ಬಟ್ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ ನಲ್ಲಿ ಹಣ ಇದ್ದು ಟೋಲ್ ಪ್ಲಾಜಾದ ಸ್ಕ್ಯಾನರ್ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಸ್ಕ್ಯಾನ್ ಮಾಡಕ್ ಆಗದಿದ್ರೆ ಅದು ಅವ್ರ ತಪ್ಪು. ಹಾಗಾಗಿ ನೀವು ₹1 ಸಹ ಕೊಡದೆ ಅಲ್ಲಿಂದ ಮೂವ್ ಆಗ್ಬೋದು. ನಿಮ್ ಕಡೆಯಿಂದ ಯಾವುದೇ ತರದ ತೊಂದರೆ ಇಲ್ಲ. ಇನ್ ಕೇಸ್ ಟೋಲ್ ಪ್ಲಾಜಾನವರು ನಿಮ್ಮನ್ನ ನಿಲ್ಲಿಸಿ ದುಡ್ಡು ಕಟ್ಟಲೇಬೇಕಂತ ಏನಾದ್ರೂ ನಿಮ್ಮನ್ನ ತಾಕೀತು ಮಾಡಿದ್ರೆ ನೀವು 1033 ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ಕಂಪ್ಲೇಂಟ್ ಕೊಡಿ. ಅವ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ. ಮತ್ತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಥವಾ ಗೊತ್ತಾಗಬೇಕಾಗಿರುವಂತ ವಿಚಾರ ಏನು ಅಂತ ಆದ್ರೆ, ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಪ್ರಕಾರ ವೈಟಿಂಗ್ ಟೈಮ್ ಕೇವಲ 10 ಸೆಕೆಂಡು. ಮತ್ತೊಮ್ಮೆ ಹೇಳ್ತೀನಿ, ವೈಟಿಂಗ್ ಸೆಕೆಂಡ್ ಕೇವಲ 10 ಸೆಕೆಂಡು. ಜೊತೆಗೆ ಆ ವೈಟಿಂಗ್ ಕ್ಯೂ ಕೂಡ 100 ಮೀಟರ್ಗಿಂತ ಜಾಸ್ತಿ ಏನಾದ್ರೂ ಇದ್ರೆ ನೀವು ಟೋಲ್ ಪ್ಲಾಜಾದವರಿಗೆ ₹1 ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ಅಲ್ಲಿಂದ ಫ್ರೀ ಆಗಿ ನೀವು ಮೂವ್ ಆಗಬಹುದು ಟೋಲ್ ಪ್ಲಾಜಾನಿಂದ. ಈ ಎಲ್ಲಾ ರೂಲ್ಸ್ ಗಳು ಪುಸ್ತಕದಲ್ಲಿದೆ, ಆದ್ರೆ ನಾವು ಪ್ರಶ್ನಿಸಿದಾಗ ಮಾತ್ರ ಇದು ಜಾರಿಗೆ ಬರುವಂತದ್ದು. ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಟೋಲ್ ಪ್ಲಾಜಾನಲ್ಲಿ ಹೊರಟಾಗ ಫಾಸ್ಟ್ ಟ್ಯಾಗ್ ಅಕೌಂಟ್ ನಲ್ಲಿ ದುಡ್ಡಿದ್ದು ಇನ್ ಕೇಸ್ ಟೋಲ್ ಪ್ಲಾಜಾದ ಸ್ಕ್ಯಾನರ್ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಸ್ಕ್ಯಾನ್ ಮಾಡ್ತಾ ಇಲ್ಲ ಅಂತ ಆದ್ರೆ ನಿಮ್ದು ಯಾವ್ದು ತಪ್ಪಿಲ್ಲ. ನಿಮಗೆ ಈ ವಿಚಾರ ಗೊತ್ತಿರಬೇಕು, ನೀವು ಅಲ್ಲಿಂದ ಫ್ರೀ ಆಗಿ ಮೂವ್ ಆಗಬಹುದು. ಸೊ ಮತ್ತೊಮ್ಮೆ ಇನ್ನೊಂದಷ್ಟು ಅಪ್ಡೇಟ್ ಗಳ ಜೊತೆ ನಾವು ನಿಮ್ ಕಣ್ಣ ಮುಂದೆ ಬರಬೇಕು ಅಂತಂದ್ರೆ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನ ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.